ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಮಂಗಳೂರು ಕಡೆ ತುಂಬ ಫೇಮಸ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು, ಅವಲಕ್ಕಿ ಮನೋಹರ. ಈ ಅವಲಕ್ಕಿ ಮನೋಹರವನ್ನು ನೀವು ಒಂದು ಸಲ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಬೇಕು, ಇದನ್ನೇ ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟೇ ಅದ್ಭುತವಾದಂತಹ ರುಚಿಯನ್ನು ಕೂಡ ಹೊಂದಿರುತ್ತೆ, ತುಂಬ ಗರಿಗರಿಯಾಗಿ ಕೂಡ ಬಂದಿರುತ್ತೆ. ಇನ್ನು ಅಷ್ಟಮಿ ದಿವಸ ಇದನ್ನು ನೈವೇದ್ಯಕ್ಕೆ ಕೂಡ ಸಮರ್ಪಣೆಯನ್ನು ಮಂಗಳೂರು ಕಡೆ ಮಾಡ್ತೀವಿ. ಬನ್ನಿ ಹಾಗಾದರೆ ಇವತ್ತಿನ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಅವಲಕ್ಕಿ ಮನೋಹರವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲಿಗೆ ನಾವು ಒಣ ಕೊಬ್ಬರಿಯನ್ನು ತಗೊಳ್ಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ನೀರು ಆರಿರುವಂತಹ ಒಣ ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಜಾಸ್ತಿ ಡ್ರೈ ಅಂತ ಆಗಿಲ್ಲ ಇದು. ನೋಡ್ತಿರ್ಬೋದು ನೀವೀಗ ನೋಡಿ, ಸ್ವಲ್ಪ ಮಟ್ಟಿಗೆ ಡ್ರೈ ಆಗಿದೆ ಅಷ್ಟೇ. ಇದನ್ನು ಇನ್ನೀಗ ಸ್ವಲ್ಪ ದೊಡ್ಡಕ್ಕೆ ಬರುವಂತಹ ತುರಿಮಣೆಯಿಂದ ತುರ್ಕೊಳ್ಬೇಕಾಗತ್ತೆ. ಇನ್ನು ನಾನಿಲ್ಲಿ ತಗೊಂಡಿರುವಂಥದ್ದು ತೆಂಗಿನಕಾಯಿ ಬಂದು ನೋಡಿ, ನಾನು ಮುಕ್ಕಾಲು ಭಾಗ ಆಗೋಷ್ಟು ಅಂದರೆ ಅರ್ಧ ಹೋಳ್ನಲ್ಲಿ ಮುಕ್ಕಾಲು ಭಾಗ ಆಗೋಷ್ಟು ಹೆರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವೀಗ. ಇದನ್ನು ಈಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ 1/4 ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ತುಂಬ ಕಡಿಮೆ ಉರಿಯಲ್ಲೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲವನ್ನು ಹುರ್ಕೊಳ್ಳಿ. ಇದೀಗ ಚಟಪಟ ಅಂತ ಸಿಡಿಬೇಕು ಬಿಳಿ ಎಳ್ಳು, ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ. 1/4 ಕಪ್ಪಿಗಿಂತ ಜಾಸ್ತಿ ಹಾಕೋದು ಅಂತ ಬೇಡ. ಈಗ ಬಿಳಿ ಎಳ್ಳನ್ನು ಕೂಡ ಹುರಿದಿದ್ದಾಗಿದೆ, ಅದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನಂತರ ಅದೇ ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಈಗ 250 ml ಕಪ್ಪಿನಿಂದ 2 ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ಅವಲಕ್ಕಿಯನ್ನು ಹಾಕೋದಕ್ಕಿಂತ ಹೋಗಬೇಡಿ, ಅಥವಾ ಮೀಡಿಯಂ ಅವಲಕ್ಕಿಯನ್ನು ಕೂಡ ಹಾಕೋದು ಬೇಡ. ಜಸ್ಟ್ ಪೇಪರ್ ಅವಲಕ್ಕಿಯನ್ನೇ ಇದಕ್ಕೆ ಬಳಕೆ ಮಾಡ್ಕೊಳ್ಬೇಕು. ಈಗ ಈ ಪೇಪರ್ ಅವಲಕ್ಕಿಯನ್ನು ಏನಿದೆ ನೋಡಿ, ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಂಬ ಗರಿ ಗರಿ ಆಗೋ ತನಕ ಹುರ್ಕೊಳ್ಬೇಕು. ನೋಡಿ, ನಾನೀಗ ಕೈಯಲ್ಲಿ ಮುರಿದು ತೋರಿಸ್ತಾ ಇದ್ದೀನಲ್ಲ, ಆ ಥರ ಇದು ತುಂಬ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡಿದ್ದಾಗಿದೆ. ಅದನ್ನು ಸಹ ತೆಗೆದು ಈಗ ನಾವು ಎಳ್ಳು ತೆಗೆದಿಟ್ಟಂತಹ ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ನಂತರ ಅದೇ ಬಾಣಲಿಯನ್ನು ತಗೊಂಡು ಅದಕ್ಕೆ ಈಗ ತುರಿದಿರುವಂತಹ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ಬೇಕು. ಈ ಒಣ ಕೊಬ್ಬರಿ ತುರಿ ಇದೆಯಲ್ಲ, ನೀವು ಎಷ್ಟು ಹಾಕಿದ್ರೂ ಕಡಿಮೆನೆ, ತುಂಬಾ ಚೆನ್ನಾಗಿ ಆಗುತ್ತೆ. ಈ ಅವಲಕ್ಕಿ ಮನೋಹರ ಅನ್ನುವಂತಹ ಸ್ವೀಟ್ ನಮಗೆ ಈ ತೆಂಗಿನಕಾಯಿ ಅಥವಾ ಈ ಒಣ ಕೊಬ್ಬರಿಯನ್ನು ಹುರಿದು ಹಾಕೋದ್ರಿಂದಲೇ ಇದರ ಪರಿಮಳ ಅಥವಾ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಈಗಾಗಲೇ ಅದು ಕೂಡ ಬ್ರೌನ್ ಕಲರಿಗೆ ಬರೋ ತನಕ ಹುರ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಇದು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಬೇಕು ಅಂತ ಏನಿಲ್ಲ, ಜಸ್ಟ್ ಘಮ ಬಂದರೆ ಸಾಕಾಗುತ್ತೆ. ಈಗ ಹುರಿದಿರುವಂತಹ ಈ ಕೊಬ್ಬರಿಯನ್ನು ತೆಗೆದು ಅವಲಕ್ಕಿ ಮತ್ತು ಎಳ್ಳು ತೆಗೆದಿಟ್ಟಂತಹ ತಟ್ಟೆಗೆ ಹಾಕ್ತಾ ಇದ್ದೀನಿ. ನಂತರ ಅದೇ ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಈಗ 1 ಕಪ್ ಆಗುವಷ್ಟು ಬೆಲ್ಲವನ್ನು ಸಹ ಹಾಕಿದ್ದೀನಿ. ಯಾವ ಕಪ್ಪು ಅಳತೆಯಿಂದ ನಾವು ಅವಲಕ್ಕಿಯನ್ನು ತಗೊಂಡಿದ್ದೀವಲ್ಲ, ಅದೇ ಕಪ್ಪು ಅಳತೆಯಿಂದ 1 ಕಪ್ ಆಗುವಷ್ಟು ಬೆಲ್ಲ ತಗೊಂಡ ನಂತರ ಇದಕ್ಕೆ 1/4 ಕಪ್ ಆಗುವಷ್ಟು ನೀರನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಪಾಕ ಮಾಡ್ಕೊಳ್ಬೇಕೀಗ. ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಇದನ್ನು ಕಾಯಿಸೋದು ಅಂತ ಅಗತ್ಯ ಇಲ್ಲ. ಜಸ್ಟ್ ಒಂದೆಳೆ ಬಂತು ಅನ್ನುವಾಗ ಸ್ಟವನ್ನು ಉರಿಯನ್ನು ಆಫ್ ಮಾಡ್ಕೊಳ್ಬೇಕು. ನೀವು ಯಾವ ಹಂತದಲ್ಲಿ ಹೇಗೆ ಬಂತು ಅಂತ ಚೆಕ್ ಮಾಡಿ ನೋಡ್ಕೊಳ್ಬಹುದು. ಈಗಾಗಲೇ ಬೆಲ್ಲ ಕರಗಿದೆ, ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಉರಿಯನ್ನು. ಈಗ ನೋಡಿ, ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಒಂದೆಳೆ ಜಸ್ಟ್ ಬರ್ತಾ ಇದೆ. ಇಷ್ಟಾದರೆ ಸಾಕು. ಇನ್ನು ಉರಿಯನ್ನು ಆಫ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ನಾವೀಗ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಳ್ಬೇಕು. ಒಂದು 1/4 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ನಂತರ ಇದಕ್ಕೆ 1 ಸ್ಪೂನ್ನಿಂದ 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ಬೇಕು. ತುಪ್ಪ ಇವೆಲ್ಲವನ್ನು ಹಾಕಿ ಆದ ನಂತರ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ತಡ ಮಾಡದೆ ನಾವು ಹುರಿದಿಟ್ಟಂತಹ ಎಲ್ಲ ಐಟಮನ್ನು ಹಾಕ್ಕೊಳ್ಬೇಕು. ನಾವಾಗಲೇ ಅವಲಕ್ಕಿ ಆಗಿರ್ಬೋದು, ಆಮೇಲೆ ಎಳ್ಳು, ತೆಂಗಿನಕಾಯಿ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನೆಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಾಕಿ ಆದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅವಲಕ್ಕಿ ಮನೋಹರ ಅನ್ನುವಂಥದ್ದು ಸ್ವೀಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಇದರಲ್ಲಿ ನಾವು ಎಲ್ಲವನ್ನು ಹುರಿದು ಹಾಕಿರೋದ್ರಿಂದ ಗರಿ ಗರಿಯಾಗಿ ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಇನ್ನು ಇದಕ್ಕೆ ಬೇಕು ಅಂತಂದರೆ ಬಾದಾಮ್ ಅಥವಾ ಗೋಡಂಬಿಯನ್ನೆಲ್ಲ ಹುರಿದು ಕೂಡ ಹಾಕ್ಕೊಳ್ಬೋದು. ಇನ್ನು ಅಷ್ಟಮಿ ದಿವಸ ನೈವೇದ್ಯಕ್ಕೆ ಮಾಡೋದು ಅಂತ ಆದರೆ ಯಾವುದೇ ರೀತಿಯಾಗಿ ಗೋಡಂಬಿ ಆಗಲಿ ಬಾದಾಮಿಯನ್ನಾಗಲಿ ಸೇರಿಸುವಂತಹ ಅವಶ್ಯಕತೆ ಇಲ್ಲ. ಇಷ್ಟನ್ನೇ ಹಾಕಿದರೆ ಸಾಕಾಗುತ್ತೆ. ಈಗಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ದ ನಂತರ ಇದಕ್ಕೆ ಮೇಲಿಂದ ಇನ್ನೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ಚೆನ್ನಾಗಿ ಇನ್ನೂ ಗರಿ ಗರಿಯಾಗಿ ತುಂಬ ಟೈಮ್ಗಳ ಕಾಲ ಉಟ್ಕೊಳ್ಳುತ್ತೆ. ಈಗಾಗಲೇ ಮೇಲಿಂದ ಇನ್ನೂ ಒಂದು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈ ಅವಲಕ್ಕಿ ಮನೋಹರದ ವಿಶೇಷತೆಯೇ ಅದು ಏನು ಅಂತಂದರೆ, ತುಂಬ ಸಮಯಗಳ ಕಾಲ ಗರಿಗರಿಯಾಗಿ ಉಳಿಬೇಕು ಅಂತಂದರೆ ಈ ಥರ ತುಪ್ಪವನ್ನು ಹಾಕಿ ಇಟ್ಟರೆ ನಿಮಗೆ 3 ರಿಂದ 4 ದಿವಸಗಳ ಕಾಲ ಹಾಗೆಯೇ ಇಟ್ಕೊಂಡು ತಿನ್ನಬಹುದು. ಮಕ್ಕಳಿಂದ ಹಿಡಿದು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಇದನ್ನು. ನೀವು ಸಹ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಾ ತಾನೆ. ಇವತ್ತಿನ ಈ ಅವಲಕ್ಕಿ ಮನೋಹರದ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿರಂತರವಾಗಿ ಹೊಸ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.